ನೀವೇನಾದ್ರೂ ಇಂಡಿಯಾದಿಂದ ಬೇರೆ ದೇಶಕ್ಕೆ ಶಿಫ್ಟ್ ಆಗ್ಬೇಕು ಅನ್ಕೋತಿದ್ರೆ, ಉದಾಹರಣೆಗೆ ಕೆನಡಾಗೆ ಶಿಫ್ಟ್ ಆಗ್ಬೇಕು ಅನ್ಕೋತಿದ್ರೆ, ಈ ಡಿಸಿಷನ್ ತಗೊಳ್ಳೋಕ್ಕಿಂತ ಮೊದಲು ಪರ್ಚೇಸ್ ಪವರ್ ಪ್ಯಾರಿಟಿ ಬಗ್ಗೆ ತಪ್ಪದೆ ತಿಳ್ಕೊಳ್ಳಿ. ಪರ್ಚೇಸ್ ಪವರ್ ಪ್ಯಾರಿಟಿ ಎರಡು ದೇಶಗಳ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಕಂಪೇರ್ ಮಾಡುತ್ತೆ. ಬನ್ನಿ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಅಂದ್ಕೊಳ್ಳೋಣ, ಇಂಡಿಯಾದಲ್ಲಿ ಮಂತ್ಲಿ ಬೇಸಿಸ್ ಅಲ್ಲಿ ಸರ್ವಿಸಸ್ ಹಾಗೆ ಗೂಡ್ಸ್ ಅಂದ್ರೆ ಬ್ರೆಡ್, ಹಾಲು, ಟ್ರಾನ್ಸ್ಪೋರ್ಟೇಷನ್, ಯುಟಿಲಿಟಿ ಸರ್ವಿಸಸ್ ಇತ್ಯಾದಿಗಳ ಮೇಲಿನ ಎಕ್ಸ್ಪೆನ್ಸ್ 50,000 ಇದೆ ಅಂತ. ಸೊ ಇದೇ ವಸ್ತುಗಳಿಗೆ ಕೆನಡಾದಲ್ಲಿ 2,000 ಕೆನಡಿಯನ್ ಡಾಲರ್ನ ಪೇ ಮಾಡಬೇಕಾಗುತ್ತೆ. 60 ರೂಪಾಯಿ ಎಕ್ಸ್ಚೇಂಜ್ ರೇಟ್ ಪ್ರಕಾರ ಈ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಇಂಡಿಯಾದಲ್ಲಿ ನೀವೇನಾದ್ರೂ 50,000 ಪೇ ಮಾಡ್ತಿದ್ರೆ, ಅದೇ ಕೆನಡಾದಲ್ಲಿ 2,000 ಇಂಟು 60 ಅಂದ್ರೆ 1,20,000 ಪೇ ಮಾಡಬೇಕಾಗುತ್ತೆ. ಕೆನಡಾ ಹಾಗೂ ಇಂಡಿಯಾದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಗುತ್ತೆ 2.4 ಟೈಮ್. ಇದರ ಅರ್ಥ ನೀವು ಬೇರೆ ದೇಶಕ್ಕೆ ಅಂದ್ರೆ ಕೆನಡಾಕ್ಕೆ ಹೋಗಿ ಅಟ್ಲೀಸ್ಟ್ 2.4 ಟೈಮ್ ಜಾಸ್ತಿ ಅರ್ನ್ ಮಾಡಬೇಕಾಗುತ್ತೆ. ಆದ್ರೆ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಳಿ, ಇದು ಕೇವಲ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. ಇದರಲ್ಲಿ ಇನ್ನೂ ತುಂಬಾ ಆಸ್ಪೆಕ್ಟ್ಸ್ ಅಂದ್ರೆ ಟ್ಯಾಕ್ಸಸ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಡ್ಯೂಟೀಸ್ ಇತ್ಯಾದಿಗಳನ್ನ ಕನ್ಸಿಡರ್ ಮಾಡಿಲ್ಲ. ಕ್ವಾಲಿಟೇಟಿವ್ ಹಾಗೆ ಸಬ್ಜೆಕ್ಟಿವ್ ಆಸ್ಪೆಕ್ಟ್ಸ್ ಆಗಿರೋ ಲೈಫ್ ಸ್ಟೈಲ್ ನ ಕೂಡ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇಗ್ನೋರ್ ಮಾಡುತ್ತೆ.